ಸರ್ಕಾರಿ ನೌಕರರ ಪದೋನ್ನತಿ ವೇಳೆ ಭಿನ್ನಾಂಶಗಳ ಪರಿಗಣನೆಗೆ ನಿಯಮ, ನ್ಯಾಯಾಂಗ ಪೂರ್ವಾಧಾರ ಮತ್ತು ರಾಜ್ಯಮಟ್ಟದ ವ್ಯತ್ಯಾಸ. ಈ ಕುರಿತ ಒಂದು ಅಧ್ಯಯನಪೂರಿತ ಲೇಖನ ಇಲ್ಲಿದೆ. ಇದನ್ನು ಸಾದರಪಡಿಸಿದವರು ಶ್ರೀ ಪ್ರಕಾಶ್ ನಾಯ್ಕ್, ಹಿರಿಯ ಶಿರಸ್ತೇದಾರರು, ದ. ಜಿಲ್ಲಾ ನ್ಯಾಯಾಂಗ ಇಲಾಖೆ, ಮಂಗಳೂರು ಇವರು. ನಮಸ್ಕಾರ. ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ರೋಸ್ಟರ್ನಲ್ಲಿ ಮೀಸಲಾತಿ ಹುದ್ದೆಗಳ ಸಂಖ್ಯೆಯನ್ನು ಲೆಕ್ಕಹಾಕುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಿನ್ನಾಂಶಗಳನ್ನು ಫ್ರ್ಯಾಕ್ಷನ್ಸ್ ಕಡೆಗಣಿಸಬೇಕಾಗುತ್ತದೆ. ರೋಸ್ಟರ್ ಮೀಸಲಾತಿ ಅನ್ವಯಿಸಿ ಸರ್ಕಾರಿ ನೌಕರರಿಗೆ ಪದೋನ್ನತಿ ನೀಡುವ ಸಂದರ್ಭದಲ್ಲಿ ಹುದ್ದೆಗಳ ಸಂಖ್ಯೆಯನ್ನು ಲೆಕ್ಕಹಾಕುವಾಗ ಭಿನ್ನಾಂಶಗಳನ್ನು ಕಡೆಗಣಿಸಬೇಕಾಗುತ್ತದೆ. ಉದಾಹರಣೆಗೆ, ಒಂದು ಕೇಡರ್ನಲ್ಲಿ ಒಟ್ಟು 50 ಹುದ್ದೆಗಳು ಇದ್ದಲ್ಲಿ ಪರಿಶಿಷ್ಟ ಜಾತಿಗೆ 17% ಹುದ್ದೆಗಳನ್ನು ಮೀಸಲಿಡಬೇಕು. ಅಂದರೆ 8.5 ಹುದ್ದೆಗಳು ಲಭ್ಯ ಇವೆ. ಈ ಸಂದರ್ಭದಲ್ಲಿ ಸಂಖ್ಯೆಯನ್ನು ಲೆಕ್ಕಹಾಕುವಾಗ 8 ಹುದ್ದೆಗಳನ್ನು ಮಾತ್ರ ಪರಿಗಣಿಸಬೇಕು. ಭಿನ್ನಾಂಶ 0.5 ಅನ್ನು ಕಡೆಗಣಿಸಬೇಕು. ಈ ತತ್ವವು ವಿವಿಧ ಸರ್ಕಾರಿ ಕಚೇರಿ ಜ್ಞಾಪನಗಳು, ಅಧಿಕೃತ ಜ್ಞಾಪನಾ ಪತ್ರ, ಅಫಿಷಿಯಲ್ ಮೆಮೊರಾಂಡಂಗಳಿಂದ ಉಗಮಿಸಿದೆ. ಸದರಿ ಜ್ಞಾಪನಾ ಪತ್ರಗಳ ಪ್ರಕಾರ ಭಿನ್ನಾಂಶವು 0.5 ಅಥವಾ ಅದಕ್ಕಿಂತ ಹೆಚ್ಚು ಇದ್ದರೂ ಸಹ ಅದನ್ನು ಪೂರ್ಣಾಂಕಗೊಳಿಸುವ ರೌಂಡ್ ಆಫ್ ಮೂಲಕ ಮೀಸಲಾತಿಯ ಶೇಕಡಾವಾರನ್ನು ಹೆಚ್ಚಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಮುಖ್ಯ ವಿವರಗಳು: ಭಿನ್ನಾಂಶಗಳನ್ನು ಕಡೆಗಣಿಸುವ ನಿಯಮ, ಸಿಬ್ಬಂದಿ, ಸಾರ್ವಜನಿಕ ದೂರುಗಳು ಮತ್ತು ಪಿಂಚಣಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಪರ್ಸನೆಲ್, ಪಬ್ಲಿಕ್ ಗ್ರೀವಿಯನ್ಸ್ ಅಂಡ್ ಪೆನ್ಷನ್ಸ್ ನೀಡಿರುವ ಅಧಿಕೃತ ಮಾರ್ಗಸೂಚಿಗಳ ಪ್ರಕಾರ, ಒಂದು ಕ್ಯಾಡರ್ನಲ್ಲಿನ ಅನುಮೋದಿತ ಒಟ್ಟು ಹುದ್ದೆಗಳ ಆಧಾರದ ಮೇಲೆ ಮೀಸಲಾತಿ ಹುದ್ದೆಗಳ ನಿಖರ ಸಂಖ್ಯೆಯನ್ನು ನಿರ್ಧರಿಸುವಾಗ ಯಾವುದೇ ಭಿನ್ನಾಂಶಗಳಿದ್ದಲ್ಲಿ ಅವುಗಳನ್ನು ಕಡೆಗಣಿಸಬೇಕು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಉದ್ದೇಶ: ಭಿನ್ನಾಂಶಗಳನ್ನು ಕಡೆಗಣಿಸುವುದರ ಉದ್ದೇಶವೆಂದರೆ ಸಂವಿಧಾನಾತ್ಮಕವಾಗಿ ನಿಗದಿಪಡಿಸಿರುವ ಮೀಸಲಾತಿಯ ಗರಿಷ್ಠ ಮಿತಿಯನ್ನು ಸಾಮಾನ್ಯವಾಗಿ 50% ಮೀರುವಂತಾಗದಂತೆ ನೋಡಿಕೊಳ್ಳುವುದು. ಭಿನ್ನಾಂಶಗಳನ್ನು ಮೇಲಕ್ಕೆ ಪೂರ್ಣಾಂಕಗೊಳಿಸಿದ್ದಲ್ಲಿ ರೌಂಡಿಂಗ್ ಈ ಮಿತಿಯನ್ನು ಮೀರುವ ಸಾಧ್ಯತೆ ಉಂಟಾಗುತ್ತದೆ. ಹುದ್ದೆ ಆಧಾರಿತ ರೋಸ್ಟರ್, ಪೋಸ್ಟ್ ಬೇಸ್ಡ್ ರೋಸ್ಟರ್. ಈ ಲೆಕ್ಕಾಚಾರವು ವಾರ್ಷಿಕ ಖಾಲಿ ಹುದ್ದೆಗಳ ಆಧಾರದ ಮೇಲೆ ಅಲ್ಲದೆ ಕ್ಯಾಡರ್ನಲ್ಲಿನ ಒಟ್ಟು ಹುದ್ದೆಗಳ ಸಂಖ್ಯೆಯ ಆಧಾರದ ಮೇಲೆ ಮಾಡಲಾಗುತ್ತದೆ. ಈ ತತ್ವವನ್ನು ಸುಪ್ರೀಂ ಕೋರ್ಟ್ ತನ್ನ ಐತಿಹಾಸಿಕ ತೀರ್ಪಾದ ಆರ್.ಕೆ. ಸಬರ್ ವಾಲ್ ವಿರುದ್ಧ ಪಂಜಾಬ್ ರಾಜ್ಯ ಪ್ರಕರಣದಲ್ಲಿ ಸ್ಥಾಪಿಸಿದೆ. ನ್ಯಾಯಾಂಗ ಪೂರ್ವಾಧಾರ, ಜುಡಿಷಿಯಲ್ ಪ್ರಿಸಿಡೆಂಟ್. ಸುಪ್ರೀಂ ಕೋರ್ಟ್ ವಿವಿಧ ಪ್ರಕರಣಗಳಲ್ಲಿ ನೀಡಿರುವ ಅಭಿಪ್ರಾಯಗಳನ್ನು ಆಧರಿಸಿ ಹೈಕೋರ್ಟ್ಗಳ ತೀರ್ಪುಗಳೂ ಕೂಡ ಪೂರ್ಣಾಂಕಗೊಳಿಸುವುದರ ರೌಂಡಿಂಗ್ ಆಫ್ ಮೂಲಕ ಮೀಸಲಾತಿಯ ಶೇಕಡಾವಾರನ್ನು ಹೆಚ್ಚಿಸಲಾಗುವುದಿಲ್ಲ ಎಂಬ ನಿಲುವನ್ನು ಬಲಪಡಿಸಿವೆ. ಒಂದು ವೇಳೆ ಭಿನ್ನಾಂಶವನ್ನು ಪೂರ್ಣ ಹುದ್ದೆ ಎಂದು ಪರಿಗಣಿಸುವುದಾದಲ್ಲಿ ಸರ್ಕಾರವು ಹೆಚ್ಚುವರಿಯಾಗಿ ಸೂಪರ್ ನ್ಯೂಮರರಿ ಹುದ್ದೆಗಳನ್ನು ಸೃಷ್ಟಿಸಬೇಕೇ ಹೊರತು ರೋಸ್ಟರ್ ಮೀಸಲಾತಿ ಅನ್ವಯಿಸುವುದರಿಂದ ಸಾಮಾನ್ಯ ಅಭ್ಯರ್ಥಿಗಳಿಗೆ ತೊಂದರೆ ಆಗಬಾರದು ಎಂಬುದು ಸಾಂವಿಧಾನಿಕ ನ್ಯಾಯಾಲಯದ ನಿಲುವಾಗಿದೆ. ರಾಜ್ಯ ಮಟ್ಟದ ವ್ಯತ್ಯಾಸಗಳು. ಕೇಂದ್ರ ಸರ್ಕಾರದ ಸಾಮಾನ್ಯ ನಿಯಮದ ಪ್ರಕಾರ ಭಿನ್ನಾಂಶಗಳನ್ನು ಕಡೆಗಣಿಸಬೇಕು. ಆದರೆ ಕೆಲವು ರಾಜ್ಯ ಸರ್ಕಾರಗಳು ಸಮರ್ಪಕ ಪ್ರತಿನಿಧಿತ್ವವನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ 0.5 ಅಥವಾ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಶಗಳನ್ನು ಮೇಲಕ್ಕೆ ಪೂರ್ಣಾಂಕಗೊಳಿಸುವುದರ ರೌಂಡಿಂಗ್ ಕುರಿತು ತಮ್ಮದೇ ಆದ ಆದೇಶಗಳನ್ನು ಕೆಲವೊಮ್ಮೆ ಹೊರಡಿಸಿರುವ ಉದಾಹರಣೆಗಳಿವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕುರಿತು ಯಾವುದೇ ಸರ್ಕಾರಿ ಆದೇಶ ಲಭ್ಯವಿಲ್ಲ. ಆದಾಗ್ಯೂ ಇಂತಹ ಆದೇಶಗಳು ಅನೇಕ ಬಾರಿ ಕಾನೂನು ಸವಾಲುಗಳಿಗೆ ಒಳಗಾಗುತ್ತವೆ ಮತ್ತು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿರುವ 50% ಮಿತಿ ಹಾಗೂ ಇತರ ಷರತ್ತುಗಳಿಗೆ ಕಟ್ಟುನಿಟ್ಟಾಗಿ ಒಳಪಡಬೇಕು. ಆದ್ದರಿಂದ ರೋಸ್ಟರ್ ಪ್ರಕಾರ ಪದೋನ್ನತಿ ಲೆಕ್ಕಾಚಾರದಲ್ಲಿ ಹುದ್ದೆಯ ಭಿನ್ನಾಂಶವನ್ನು ಮೀಸಲಾತಿಯ ಕಟ್ಟುನಿಟ್ಟಾದ ಶೇಕಡಾವಾರು ಮಿತಿಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಕಡೆಗಣಿಸಲೇಬೇಕು. ಲೇಖನ ಬರೆದವರು ಶ್ರೀ ಪ್ರಕಾಶ್ ನಾಯ್ಕ್, ಹಿರಿಯ ಶಿರಸ್ತೇದಾರರು, ದ. ಜಿಲ್ಲಾ ನ್ಯಾಯಾಂಗ ಇಲಾಖೆ, ಮಂಗಳೂರು ಇವರು. ಇದು ಈ ಲೇಖನದ ಪೂರ್ಣ ವಿವರ. ಲೇಖನದ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ. ಪ್ರಶ್ನೆ, ಸಲಹೆ, ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು.